ಧಿಕ್ಕಾರ ಧಿಕ್ಕಾರ, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕಾಗಿ ನಮ್ಮ ಹೋರಾಟ, ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಮುಷ್ಕರ ನಿಲ್ಲಿಸುವುದಿಲ್ಲ. ಇದೇನ್ರಿ ಇವತ್ತು ನಿಮ್ಮ ಮುಷ್ಕರ ಅಂತೀರಾ? ಅಯ್ಯೋ, 60ಕ್ಕೆ ಹರಳು ಮರಳು ಅನ್ನೋದನ್ನು ಕೇಳಿದ್ದೇನೆ, ಆದರೆ ತಲೆ ಹಣ್ಣಾಗಿ 75ರ ವಜ್ರ ಮಹೋತ್ಸವ ಮಾಡಿಸಿಕೊಂಡು ಈಗ ನೀವು ಮುಷ್ಕರ ಅಂದರೆ ಕೇಳಿದವ್ರು ನಗಾಡ್ಯಾರು ಮಾರ್ಯಾರೆ. ಎಂತಾಯ್ತು ನಮಗೆ? ಮೊನ್ನೆ ನಿನ್ನೆವರೆಗೆ ಸರಿ ಇದ್ರಲ್ಲ, ಇವತ್ತೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆಯಾ? ಏನಾದರೂ ಆಸ್ಪತ್ರೆಗೆ ಹೋಗೋಣ, ಬರ್ತೀರಾ? ಡಾಕ್ಟ್ರ್ ಹತ್ರ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರಿಗೆ ತೋರಿಸಿದ್ರು ಒಳ್ಳೇದು ಅಂತೀರಾ? ಅಯ್ಯೋ, ನನ್ನ ವಿಷಯ ಬಿಡಿ. ನೋಡಿ, ಅಲ್ಲಿ ರಸ್ತೆಗಳು ಹೊಂಡಗಳ ಹರತಾಳ ನಡೆಸಿದೆ ಮಾರ್ಯಾರೆ. ಅವರ ಘೋಷಣೆ ಕೇಳಿ ಮನೆಗೆ ಬಂದು ಕೂತ್ಕೊಂಡವಳಿಗೆ ನನಗದೇ ನೆನಪಾಯಿತು. ಅದನ್ನೇ ಹೇಳ್ತಾ ಇದ್ದೆ. ಅಬ್ಬಬ್ಬಾ, ಅದೇನು ರೋಷಾವೇಶದ ಮಾತು ಮಾರ್ಯಾರೆ. ಕಲಿಯುಗದ ಅಂತ್ಯವೇ. ಮೇಡಮ್, ಎಲ್ಲಾದರೂ ರಸ್ತೆ ಹೊಂಡಗಳು ಹರತಾಳ ನಡೆಸೋದು ಉಂಟಾ ಅಂತ ಕೇಳ್ತೀರಾ? ಹೇಳ್ತೀನಿ ಕೇಳಿ. ಇವತ್ತು ಬೆಳಿಗ್ಗೆ ತರಕಾರಿ ತರೋಣ ಅಂತ ಅಂಗಡಿಗೆ ಹೊರಟಿದ್ದೆ ಮಾರ್ರೆ. 10 ಹೆಜ್ಜೆ ಹಾಕಿದ್ನ ಇಲ್ಲೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಕಿವಿ ಗಪ್ ಅಂತ ಬೊಬ್ಬೆ ಕೇಳಿ ಬೆಪ್ಪಾಗಿ ನಿಂತುಬಿಟ್ಟೆ. ಅದೇನಂತೀರಾ ಕೇಳಿ, ಹೇಳ್ತೇನೆ. ಅಲ್ಲ, ನಾನು ಅಲ್ಲಿ ಹೋಗಿ ರಸ್ತೆಯಲ್ಲಿ ನಿಂತ ಕೂಡಲೇ ಕೇಳಿದ ಎಲ್ಲ ಘೋಷಣೆ ಏನು ಗೊತ್ತಾ? ಅಲ್ಲ, ಈ ಜನಗಳು ಏನಂತ ತಿಳ್ಕೊಂಡಿದ್ದಾರೆ ನಮ್ಮನ್ನು? ನಾವೇನು ಇವರನ್ನು ಅನಿಷ್ಟಗಳಾಗಿ ಅವರಿವರ ಬಳಿ ದೂರಿದ್ದೇವೆ, ಅಥವಾ ಯಾವ ಕೋರ್ಟಿನಲ್ಲಾದರೂ ದಾವೆ ಹೂಡಿದ್ದೇವೆ? ಸುಪ್ರೀಂ ಕೋರ್ಟಿಗೆ ಮೇಲ್ಮನೆಗೆ ಹೋಗೋದಿರಲಿ, ಹೈಕೋರ್ಟಿನಲ್ಲಾದರೂ ನಾವು ದೂರು ಸಲ್ಲಿಸಿದ್ದುಂಟ? ಅದು ಬಿಡಿ, ಯಾವ ತಾಲೂಕು ನ್ಯಾಯಾಲಯದಲ್ಲಾದರೂ ನಾವು ನ್ಯಾಯಕ್ಕಾಗಿ ಮನವಿ ಸಲ್ಲಿಸಿದ ಪ್ರಕರಣಗಳಿಲ್ಲವೇ ಇಲ್ಲ. ಹಾಗಿರುವಾಗ ನಮಗೆ ಈ ಮಾನವ ಸಮೂಹ ಮಾಧ್ಯಮದಲ್ಲಿ ಅವಮಾನಿಸುವುದೆಂದರೇನು? ಈ ಘೋರ ಅಪವಾದದ ವಿರುದ್ಧ ಹೋರಾಡಲೇಬೇಕು. ಹೋರಾಟ ಒಬ್ಬರಿಂದ ಸಫಲವಾಗುವುದಿಲ್ಲ. ಈ ಕಂಪ್ಯೂಟರ್ ಯುಗದಲ್ಲಿ ಗುಂಪುಗಾರಿಕೆಗೆ ಬೆಲೆ, ಗೌರವ, ಆದರ ಎಲ್ಲ ಇರುವುದು. ಹಾರ್ಡ್ವೇರ್, ಸಾಫ್ಟ್ವೇರ್, ಆಮೇಲ್, ಇಮೇಲ್, ತಾಮೇಲ್, ನಾಮೇಲ್ಗಳ ಹಾರಾಟದಲ್ಲಿ ನೆಲದತ್ತ ನೋಡಲಿಕ್ಕೆ ಯಾರಿಗಿದೆ ರೀ ದೃಷ್ಟಿ? ಅದಕ್ಕಾಗಿ ಈ ಅತೀ ರೂಪದ ನಮ್ಮ ಒಂದು ನಿಜ ಸ್ವರೂಪವನ್ನು ಅಡಿಮೇಲು ಮಾಡಿದಂತಹ ಈ ಒಂದು ಹೊಂಡಗಳ ಒಂದು ಅವತಾರವನ್ನು ನೋಡಿ, ನಮ್ಮ ರಸ್ತೆಗಳ ಒಂದು ಹೊಂಡಗಳ ಅವತಾರವನ್ನು ಅವರು ನೋಡಲಿ ಅಂತ ಹೇಳಿ ನಾನು ಈ ಒಂದು ಸಭೆಯನ್ನು ಏರ್ಪಡಿಸಿದ್ದೇನೆ. ನಿಮ್ಮನ್ನೆಲ್ಲ ಆಮಂತ್ರಿಸಿದ್ದೇನೆ. ನೀವೆಲ್ಲರೂ ಕೂಡ ನನಗೆ ಸಲಹೆ ಸೂಚನೆ ನೀಡಬೇಕು ಅಂದರು. ಮಹಾನಗರ ಪಾಲಿಕೆಯ ಮಹಾಹೊಂಡ ಹಿರಿ ಕಿರಿ ಕರಕರೆಯ ಕೆರೆ ಏರಿಯ ಹೊಂಡಗಳನ್ನು ಕುರಿತು ಸಭೆ ಕರೆದ ಉದ್ದೇಶವನ್ನು ಸ್ಪಷ್ಟಪಡಿಸಿತು. ಗ್ರಾಮದ ಮುಗ್ಧತೆಯ ಪ್ರತಿರೂಪವಾದ ತೆಳ್ಳಾರಿನ ಹಳ್ಳದ ಬದಿಯ ರಸ್ತೆಯ ಹೊಂಡದ ಕುತೂಹಲ ಮೊಟ್ಟೆ ಎಡೆಯಿತು ಮಾರ್ಯಾರೆ. ಸ್ವಾಮಿ, ತಾವು ಇಷ್ಟೊಂದು ಆವೇಶಭರಿತರಾಗಿ ಭಾಷಣ ಮಾಡಲು ಕಾರಣವೇನೆಂದು ನನಗೆ ಅರ್ಥವೇ ಆಗಲಿಲ್ವಲ್ಲ ಅಂತ ಕೇಳಿತು. ಅದರ ಮಾತು ಮುಗಿದ ಮುನ್ನವೇ ಗಹಗಹಿಸಿದವು 10 ಪೇಟೆ ರಸ್ತೆ ಹೊಂಡಗಳು. ಹಳ್ಳಿ ಗಮರ ನಾಚಿ ಕೆಂಪಾಯಿತು. ಪಾಪ, ಆಕಾಶದ ಮಳೆಗಾಲದ ಮಣ್ಣಿನ ರಸ್ತೆ ಹೊಂಡದಂತೆ ಅದು ನಾಚಿ ಕೆಂಪಾಯಿತು. ಅದರ ಪಾಡು ಕಂಡು ಮರುಕಗೊಂಡ ಮುನಿಸಿಪಾಲಿಟಿ ರಸ್ತೆ ಹೊಂಡ ಮರ್ಸಿ ತೋರಿಸಿ, ಮಗು, ನೀನಿನ್ನು ಬಹಳ ಹಿಂದುಳಿದ ಕುಗ್ರಾಮದಲ್ಲಿರುವಿ. ನಿನ್ನ ಅಂಗಾಂಗಗಳಿಗೆ ಪೂರ್ಣ ಜರ್ಜರಿತವಾಗಿಲ್ಲ. ಅಲ್ಲದೆ ದೇಶದ ಉದ್ದಗಲಕ್ಕೂ ಸುದ್ದಿ ಹರಡಿರುವ ಪತ್ರಿಕೆಯು ನಿನ್ನ ಪ್ರಕಟಿಸಿದ ನಾಚಿಕೆಗೇಡಿನ ಸುದ್ದಿ ನೀನು ಓದಿಲ್ಲ ಅಲ್ಲವೇ ಮಗು ಎಂದು ಸಮಾಧಾನ ಕೇಳಿತು. ಇಲ್ಲವಲ್ಲ, ಏನಿದೆ ಸುದ್ದಿ ಎಂದು ಕೇಳಿತು ಬಾಲ ಸಹಜ ಕುತೂಹಲದಿಂದ ತೆಳ್ಳಾರಿನ ಹಳ್ಳಿ ರಸ್ತೆ. ಅಷ್ಟರಲ್ಲಿ ಅಬ್ಬರಿಸಿತು ಅಬ್ಬಕ್ಕರಾಣಿ ರಸ್ತೆ ಹೊಂಡ. ಸ್ವಜಾತಿ ಬಾಂಧವರಿಗಾದ ಅವಮಾನ ತಿಳಿಯದ ಮೂರ್ಖರನ್ನು ಬಡಿದು ಕೂರಿಸಿ ಸ್ವಾಭಿಮಾನ ಶೂನ್ಯರಿಗಿಲ್ಲಿ ಜಾಗವಿಲ್ಲ
ಇಂತಹ ಅಜ್ಞಾನಿಗಳಿಂದಲೇ ನಮ್ಮ ನೋವಿಗೆ ಬರೆ ಎಳೆದಂತಾಗಿರುವುದು. ಎಂತಹವರಿದ್ದು ಏನು ಫಲ, ಹಿಡಿಯಿರಿ ಕಲ್ಲು ಮುರಿಯಿರಿ ಹಲ್ಲು ಎಂದು ಹೇಳಿ ಮುಗಿಸುವಷ್ಟರಲ್ಲಿ ನಾಲ್ಕಾರು ಹೊಂಡಗಳು ಹೌದು ಹೌದು ಇಂತಹ ಅಮಾಯಕರಿಂದಲೇ ನಾವು ಅವಮಾನ ಸಹಿಸಿಕೊಳ್ಳುವಂತಾಗಿದ್ದು, ಇದಕ್ಕೊಂದು ಪರಿಹಾರ ಸಿಗಲೇಬೇಕು ಎಂದು ಗಂಟಲು ಹರಿದು ಹೋಗುವಂತೆ ಕಿರಿಚಿಕೊಂಡವು. 10 ಗಂಟಲುಗಳು ಸ್ವರ ಸೇರಿಸಿದಾಗ ನಿಟ್ಟೆ, ಮುಲ್ಕಿ, ಮಂಗಳೂರು, ಬೆಂಗಳೂರು, ಬೆಳ್ತಂಗಡಿ ಎಲ್ಲ ರಸ್ತೆಗೆ ಹೊಂಡಗಳು ಕೂಡ ಹೌದು ಹೌದು ನಮ್ಮ ಅಸ್ತಿತ್ವ ಅವರ ಅನಗತ್ಯದ ವಿಚಾರವೆಂದಾದರೆ ನಮಗೆ ಮೋಕ್ಷ ಕಾಣಿಸಲಿ, ಶಾಶ್ವತವಾಗಿ ನಮ್ಮನ್ನು ಮುಚ್ಚಿಬಿಡಲಿ ಎಂದು ಒಬ್ಬಿಟ್ಟವು. ಹೊಂಡಗಳ ಹಾರಾಟ ಕಿರಿಚಾಟಗಳು ಪೇಟೆಯ ಯಾವುದೋ ಮೆರವಣಿಗೆ ನೆನಪು ತರಿಸಿತು ಮಾರಾಯರೆ. ನಗರ ಪಾಲಿಕಾ ರಸ್ತೆ ಹೊಂಡಕ್ಕೆ ಬೇಸರವಾಯಿತು. ಇದೇನಿದು, ನೀವು ಮಾನವರಂತೆ ಶಬ್ದ ಮಾಲಿನ್ಯಗೊಳಿಸುತ್ತಿರುವಿರಿ, ಸಾಕು ನಿಮ್ಮ ಗದ್ದಲ, ನಿಲ್ಲಿಸಿ ನಿಮ್ಮ ಬೊಬ್ಬೆಯನ್ನು. ಈಗ ಮುನಿಸಿಪಾಲಿಟಿ ರಸ್ತೆ ಹೊಂಡ ತನ್ನ ಮಾತು ಮುಂದುವರಿಸಲು ಬಿಡಿ, ಮಾನವ ಪ್ರತಿನಿಧಿಗಳಂತೆ ಹೊಡೆದಾಡಬೇಡಿ ಎಂದಿತು. ಮುನಿಸಿಪಲ್ ರಸ್ತೆ ಮುನಿಸು ಕಡಿಮೆ ಆಗದಿದ್ದರೂ ಹಿರಿಯರಿಗೆ ಗೌರವವಿದ್ದು, ನಿನ್ನೆ ಪತ್ರಿಕೆಯಲ್ಲಿ ಹತ್ತೂರಿನ ರಸ್ತೆ ಹೊಂಡದಲ್ಲಿ ಮುಳುಗಿ ರಾಮಾಚಾರ್ಯ ಮಗ ಪಾದಾಚಾರ್ಯ ಮರಣ ಎಂದು ವರದಿ ಬಂದಿದೆ. ಅಂದರೆ ನಾವು ಹೊಂಡಗಳು ಮಾನವರ ಸಾವಿಗೆ ಕಾರಣ ಎಂದು ದೂರಿದ್ದಾರೆ. ಆದರೆ ನಮ್ಮನ್ನು ಸೃಷ್ಟಿಸಿದವರು ಯಾರು? ಯಾರೋ ಮಾಡಿದ ಪಾಪಕ್ಕೆ ನಮಗೆ ಹಿಡಿಶಾಪ. ನಾವೇನು ಇಚ್ಛಾಸೃಷ್ಟಿಗಳೇ? ಸುಖ ಭೋಗ ವಿಲಾಸದ ಜನರಿಗೆ ನಡೆದುಕೊಂಡು ಹೋಗಲು ಆಗದೆ ಅತಿ ವಾಹನ ಚಾಲನೆಯಿಂದ ಮತ್ತೆ ಅಡ್ಡಿ ಮಾಡಿತು ಅಡ್ಯಾರಿನ ಅಡ್ಡ ರಸ್ತೆ ಹೊಂಡ. ಅಲ್ಲ, ಈ ಜನಗಳಿಗೆ ಏನು ಬಂದಿದೆ ಮಾರಾಯರೆ ರೋಗ? ಸ್ವಲ್ಪ ದೂರ ನಡಿಲಿಕ್ಕೆ ದಾಡಿಯ ಇವರಿಗೆ ನಡೆದರೆ ಕಾಲು ಸವೆದು ಹೋಗ್ತದ? ಎಷ್ಟು ವಾಹನಗಳು ಮಾರಾಯರೆ, 1 2 ಬಸ್ಸು, ಲಾರಿ, ರಿಕ್ಷಾ, ಟೆಂಪೋ, ಕಾರು, ಜೀಪು, ಬೈಕು, ಸ್ಕೂಟರು, ಸೈಕಲ್ಲು. ಇವರೆಲ್ಲರ ಮಜಬೂತು ಜೀವನಕ್ಕೆ ಸಿಕ್ಕಿ ತಿಕ್ಕಿ ಕುಕ್ಕಿ ಉಕ್ಕಿ ಉಂಟಾದದ್ದಲ್ವ ಈ ನಮ್ಮ ಹೊಂಡ ಸಂತಾನ? ಈ ಬಂಡ ಜನಗಳನ್ನು ಕಂಡ್ರೆ ನನಗೆ ಕೆಂಡಂದಂಥ ಕೋಪ ಮಾರಾಯರೆ ಎಂದಿತು ಒಂದೇ ಉಸಿರಿಗೆ. ದಿಢೀರಾಗಿ ನಿಮ್ಮನ್ನೆಲ್ಲ ಸಭೆ ಕರೆದ ಉದ್ದೇಶವೂ ಇದೇ ಆಗಿದೆ ಎಂದು ಮಹಾನಗರ ಪಾಲಿಕೆಯ ಮಹಾಹೊಂಡ ಗಂಭೀರವಾಗಿ ನುಡಿಯಿತು. ಈ ಪತ್ರಿಕೆಯವರು ನಮ್ಮನ್ನು ಅವಮಾನಿಸಿದ್ದಾರೆ. ಸರಕಾರಕ್ಕೆ ನಮ್ಮ ಇರುವಿಕೆ ಬಗೆಗೆ ಗಮನವೇ ಇಲ್ಲ. ನಮ್ಮನ್ನು ಅನಗತ್ಯವಾಗಿ ಸೃಷ್ಟಿಸಿ ಅನುದಿನವೂ ಪಯಣಿಗರಿಂದ ಅವಮಾನವಾಗುವಂತೆ ಮಾಡುವುದಲ್ಲದೆ ಇದೀಗ ಒಬ್ಬ ಮುಗ್ಧನ ಮರಣಕ್ಕೆ ನಾವೇ ಕಾರಣ ಎಂದು ಜಾಹೀರಾತು ಮಾಡಿದ್ದು ಅಕ್ಷಮ್ಯ ಅಪರಾಧ. ನಾವು ಕೂಡ ಪ್ರಜಾಪ್ರಭುತ್ವದ ಆಳ್ವಿಕೆಗೆ ಒಳಪಟ್ಟವರು. ನಮಗೂ ಮೂಲಭೂತ ಹಕ್ಕುಗಳಿವೆ. ನಮ್ಮನ್ನು ಅವಮಾನಿಸಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡೋಣವೇ ಎಂದಿತು. ಸಭೆಯಲ್ಲಿ ಮತ್ತೆ ಗುಸುಗುಸು ಪಿಸ ಶುರುವಾಗಿ ಗೊಣಗಾಟಕ್ಕೆ ತಿರುಗಿ ಗಲಭೆ ಆರಂಭವಾಯಿತು. ಯಾವ ನಿರ್ದಿಷ್ಟವಾದ ಒಂದು ನಿರ್ಣಯಕ್ಕೂ ಬರಲಿಕ್ಕೆ ಆಗಲಿಲ್ಲ. ಆಗ ರಾಜಬೀದಿಯ ಹಿರಿಯ ಹೊಂಡ ಎದ್ದು ನಿಂತು, ಹಿರಿಯರೇ ಮತ್ತು ಕಿರಿಯರೇ, ನಮಗಾದ ಅವಮಾನಕ್ಕೆ ಮಾನದಂಡವೇ ಇಲ್ಲ. ಇಲ್ಲಿ ಈಗ ನಾವು ಮೊಕದ್ದಮೆ ಹೂಡಿದರೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ನಮಗಿಲ್ಲ. ಹಾಗಿರುವಾಗ ಮೊಕದ್ದಮೆ ಹೂಡಿದರೆ ಪ್ರಯೋಜನವೇನು ಎಂದಿತು. 10 ಹೊಂಡಗಳು ಎದ್ದು ನಿಂತು ಹೌದು ಹೌದು ಎಂದವು. ಹಿರಿಯ ಹೊಂಡ, ನ್ಯಾಯಾಲಯದಲ್ಲಿ ಇಂದು ನಾವು ದಾವೆ ಸಲ್ಲಿಸಿದರೆ, ಮೊಕದ್ದಮೆ ಹೂಡಿದರೆ ಮುಂದಿನ ಶತಮಾನದಲ್ಲಿ ಅದು ತೀರ್ಮಾನವಾಗಬಹುದು. ಆದ್ದರಿಂದ ತಕ್ಷಣದ ಪ್ರತಿಕ್ರಿಯೆ ಸಿಗಬೇಕೆಂದಾದರೆ ನಾವು ಹೋರಾಡಲೇಬೇಕು. ಅಂದರೆ ಹರತಾಳ ಆಚರಿಸೋಣ. ಮಹಾತ್ಮ ಗಾಂಧಿಯೇ ಹೇಳಿಲ್ಲವೇ ಮುಷ್ಕರ ಮಾಡಬೇಕು, ಹರತಾಳ ಮಾಡಬೇಕು ಅಂತ? ನಮಗೆ ನ್ಯಾಯ ಸಿಗಬೇಕಾದರೆ ನಾವು ಹರತಾಳ ಮಾಡಲೇಬೇಕು. ಇಂದಿನಿಂದಲೇ ನಮ್ಮ ತಂಡಗಳ ಹರತಾಳ ಆರಂಭಿಸೋಣ. ಹೊಂಡಗಳ ತಂಡದ ಹಠಾತ್ ಹರತಾಳಕ್ಕೆ ಜಯವಾಗಲಿ ಎಂದು ಘೋಷಿಸಿತು. ಹೊಸ ಹೊಂಡಗಳು ಹೊಸ ಹುರುಪಿನಿಂದ ಘೋಷಣೆ ಕೂಗಿದವು. ಇಡೀ ವಾತಾವರಣ ವಿಸ್ಮಯಗೊಂಡು ಎವೆ ಇಕ್ಕದೆ ಕಕ್ಕಾಬಿಕ್ಕಿಯಾಗಿ ನೋಡಿತು ಮಾರಾಯರೆ. ಎಂಥ ಘೋಷಣೆಗಳು! ಹೊಂಡಗಳ ಹಠಾತ್ ಹರತಾಳಕ್ಕೆ ಜಯವಾಗಲಿ, ತಪ್ಪಿಸಲು ಅಪಾಯ, ಇದು ನಮ್ಮ ಉಪಾಯ, ಮುಕ್ತಿಗಾಗಿ ನಮ್ಮ ಯುಕ್ತಿ ಎಂಬ ಘೋಷಣೆಗಳು ಮುಗಿಮುಟ್ಟಿದವು. ನಾನು
ಬೆಪ್ಪಾಗಿ ನಿಂತು ತರಕಾರಿ ತರುವುದನ್ನೂ ಮರೆತು ಹೋದೆ ಮಾರಾಯರೆ. ಆ ಹೊಂಡಗಳ ಒಂದು ಸ್ವಾತಂತ್ರ್ಯ ಪ್ರೀತಿಗೆ, ಅವುಗಳ ಒಂದು ಕಾಳಜಿಗೆ ನಾನು ಎರಡೂ ಕೈ ಮುಗಿದು ಬೆಪ್ಪಾಗಿ ನಿಂತೊಳಲ್ಲೇ ಇದ್ದೆ. ಈಗೇನು ಹೇಳ್ತೀರಿ? ಮುಷ್ಕರ ನಾನು ಮಾಡಿದ್ದ, ಅವ್ರು ಮಾಡಿದ್ದ?